ಎಕ್ಸಾಮ್ ಅಲ್ಲಿ ಖಂಡಿತ ಒಂದು ಮಾರ್ಕ್ಸ್ ನಿಮಗೆ ಈ ಟಾಪಿಕ್ ಇಂದ ಬಂದೇ ಬರ್ತದೆ ಅಂತ ಹೇಳಿ ಭರವಸೆ ಕೊಡ್ತೀನಿ 100%. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಅಭ್ಯಾಸ ಅಕಾಡೆಮಿ ಹಿರಿಯಪ್ಪನಹಳ್ಳಿ ತುಮಕೂರು. ಸ್ನೇಹಿತರೆ, ನಾವು ಕಳೆದ ಕ್ಲಾಸ್ ನಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇರೋ ಶಾರ್ಟ್ ಟೈಮ್ ಅಲ್ಲಿ ಅಂದ್ರೆ ಕಡಿಮೆ ಸಮಯದಲ್ಲಿ ಪಿಸಿಗೆ ಅಂದ್ರೆ ಈಗ ಸಶಸ್ತ್ರ ಪೊಲೀಸ್ ಪೇದೆ ಮತ್ತೆ ಸಿವಿಲ್ ಪೊಲೀಸ್ ಪೇದೆಗೆ ಕರೆಂಟ್ ಅಫೇರ್ಸ್ ನ ಹೇಗೆ ನಾವು ಓದಬೇಕು ಅಂತ ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನ ಮಾತಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ವಿಡಿಯೋ ನೋಡಿ. ಎಕ್ಸಾಮ್ ಅಲ್ಲಿ ಖಂಡಿತ ಒಂದು ಮಾರ್ಕ್ಸ್ ನಿಮ್ಗೆ ಈ ಟಾಪಿಕ್ ಇಂದ ಬಂದೇ ಬರ್ತದೆ ಅಂತ ಹೇಳಿ ಭರವಸೆ ಕೊಡ್ತೀನಿ. 100% ವಿಡಿಯೋನ ಮಿಸ್ ಮಾಡದೆ ನೋಡಿ. ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸಮರಾಭ್ಯಾಸಗಳು ಪ್ರತಿ ಎಕ್ಸಾಮ್ ಅಲ್ಲಿ ಕೆಲವೊಂದ್ಸಲ ಈ ಕ್ವಶನ್ ಅನ್ನ ಕೇಳಿದರೆ ಸಮರಾಭ್ಯಾಸಗಳು ಎಲ್ಲೆಲ್ಲಿ ನಡೆದಿದೆ, ಯಾವ್ಯಾವ ದೇಶಗಳ ನಡುವೆ ನಡೀತು, ಎಲ್ಲಿ ನಡೀತು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ. ಫಸ್ಟ್ ಒನ್ ಮಿಲಿಟರಿ ಸಮರಾಭ್ಯಾಸಗಳು 2025 ಮತ್ತು 26ರಲ್ಲಿ ನಿಮ್ಗೆ ಎಲ್ಲಿ ನಡೀತು ಅಂತ ಹೇಳಿ ಕೇಳ್ತಾರೆ, ಅಥವಾ ಯಾವ ದೇಶಗಳ ನಡುವೆ ನಡೀತು ಅಂತ ಕೇಳ್ತಾರೆ. ನೀವೇನ್ ಮಾಡ್ತೀರಾ ಓದ್ಬೇಕಾರೆ, ಈಗ ಹರಿಮೋ ಶಕ್ತಿ ಯಾವ ಎರಡು ದೇಶಗಳ ನಡುವಿನ ಸಮರಾಭ್ಯಾಸ ಅಂತ ನೀವು ಭಾರತ ಮತ್ತೆ ಮಲೇಷಿಯಾ ಅಂತ ಅಷ್ಟೇ ಓದ್ಕೊಂಡಿದ್ದೀರಾ. ಇನ್ನು ಸ್ಟೆಪ್ ಹೋಗಿ ಮುಂದಕ್ಕೆ ಹೋಗಿ ನೋಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಖಂಡಿತ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ನೋಡಿ ಎಕ್ಸಾಮ್ ಫಸ್ಟ್ ಒನ್ ಧರ್ಮ ಗಾರ್ಡಿಯನ್ ಯಾವ ಎರಡು ದೇಶಗಳ ನಡುವಿನ ಸಮರಾಭ್ಯಾಸ ಅಂತ ಹೇಳಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬರುತ್ತೆ. ಧರ್ಮ ಗಾರ್ಡಿಯನ್ ಬಂದು ಭಾರತ ಮತ್ತೆ ಜಪಾನ್ ನಡುವಿನ ಸಮರಾಭ್ಯಾಸ. ಇದು ಎಲ್ಲಿ ನಡೀತು ಅಂತ ಕೇಳಿದ್ರೆ ಮೌಂಟ್ ಫುಜಿ ಇದು ಜಪಾನ್ ದೇಶದ ಮೌಂಟ್ ಫುಜಿ ಅನ್ನ ಪ್ಲೇಸ್ ಅಲ್ಲಿ ನಡೀತು. ನಿಮ್ಗೆ ಸ್ನೇಹಿತರೆ ಫ್ಯೂಜಿಯಾಮ ಕೇಳಿದ್ರಲ್ವಾ, ನಿಮ್ಗೆ ಫ್ಯೂಜಿಯಾಮ ಇದೊಂದು ಜ್ವಾಲಾಮುಖಿ, ಜಪಾನ್ ಅಲ್ಲಿ ಕಂಡು ಬರ್ತಕ್ಕಂತ ಜ್ವಾಲಾಮುಖಿ. ಇದ್ರ ಬಗ್ಗೆನೂ ಕ್ವಶನ್ ಆಗಿದೆ PSI ಮೌಂಟ್ ಫ್ಯೂಜಿಯಾಮ ಜ್ವಾಲಾಮುಖಿ ಕಂಡು ಬರುವ ಪ್ರದೇಶ ಅಥವಾ ದೇಶ ಯಾವುದು ಅಂತ ಕೇಳಿದ್ರೆ ಜಪಾನ್ ನ ಫ್ಯೂಜಿಯಾಮ. ನೆಕ್ಸ್ಟ್ ಬಂದು ಸೈಕ್ಲೋನ್ ಅನ್ನೋದು ಒಂದು ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತು ಅಂದ್ರೆ ಭಾರತ ಮತ್ತೆ ಈಜಿಪ್ಟ್ ಮಧ್ಯದಲ್ಲಿ ನಡೀತು. ಭಾರತ ಮತ್ತೆ ಈಜಿಪ್ಟ್ ಎರಡು ದೇಶಗಳ ನಡುವೆ ಸಹಕಾರದೊಂದಿಗೆ ಸೈಕ್ಲೋನ್ ಸಮರಾಭ್ಯಾಸ ಎಲ್ಲಿ ನಡೀತು ಅಂದ್ರೆ ರಾಜಸ್ಥಾನದಲ್ಲಿ ನಡೀತು. ಎಲ್ಲಿ ನಡೀತು ಅಂದ್ರೆ ರಾಜಸ್ಥಾನದಲ್ಲಿ ಸೈಕ್ಲೋನ್ ಸಮರಾಭ್ಯಾಸ ನಡೆಯಿತು. ನೆಕ್ಸ್ಟ್ ವರುಣ ಸಮರಾಭ್ಯಾಸ ಎಲ್ಲಿ ನಡೆಯಿತು, ಯಾವ ಎರಡು ದೇಶಗಳ ನಡುವೆ ನಡೆಯಿತು ಅಂತ ಕೇಳಿದ್ರೆ ಭಾರತ ಮತ್ತೆ ಫ್ರಾನ್ಸ್ ನಡುವೆ ವರುಣ ಸಮರಾಭ್ಯಾಸ ನಡೀತು. ಎಲ್ಲಿ ನಡೀತು ಅಂತ ಕೇಳಿದ್ರೆ ಅರಬ್ಬಿ ಸಮುದ್ರದಲ್ಲಿ ನಡೀತು. ಸ್ನೇಹಿತರೆ, ಎಲ್ಲಿ ನಡೀತು? ಅರಬ್ಬಿ ಸಮುದ್ರದಲ್ಲಿ ವರುಣ ಸಮರಾಭ್ಯಾಸ ನಡೆಯಿತು. ಫ್ರಾನ್ಸ್ನ ಈಗಿನ ಪ್ರಸ್ತುತ ಅಧ್ಯಕ್ಷರು ಯಾರು? ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಗೆ ಕ್ವಶನ್ ಕೇಳ್ತಾರೆ. ಫ್ರಾನ್ಸ್ ನ ಅಧ್ಯಕ್ಷರು ಯಾರು? ನಿಮ್ಗೆ ಕೆಲವೊಂದು ದೇಶಗಳನ್ನ ಸುದ್ದಿಯಲ್ಲಿರ್ತಕ್ಕಂಥ ದೇಶಗಳನ್ನ ನೀವು ನೋಡ್ಕೊಂಡ್ರೆ ಆ ದೇಶದ ರಾಜಧಾನಿ ಆಗಿರ್ಬೋದು ಅಥವಾ ಕರೆನ್ಸಿ ಆಗಿರ್ಬೋದು, ಅಧ್ಯಕ್ಷರು, ಪ್ರಧಾನಮಂತ್ರಿ, ಈ ರೀತಿ ನೀವು ನೋಡ್ಕೊಂತ ಹೋದ್ರೆ ನಿಮ್ಗೆ ಕ್ವಶನ್ ಬರ್ತದೆ. ಈಗ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ನಾರ್ಡಿಕ್ ದೇಶಗಳಿಗೆ ಭೇಟಿ ನೀಡಿದ್ರು ರೀಸೆಂಟ್ ಆಗಿ. ನಾರ್ಡಿಕ್ ದೇಶಗಳು ಯಾವ್ಯಾವು? ನಾರ್ಡಿಕ್ ಸಂಘಟನೆಯ ಹಿನ್ನೆಲೆ ಏನು? ನಾರ್ಡಿಕ್ ಸಂಘಟನೆಯ ಸದಸ್ಯ ದೇಶಗಳ ರಾಜಧಾನಿಗಳು, ಕರೆನ್ಸಿಗಳು, ಅವುಗಳ ದೇಶಗಳ ಅಧ್ಯಕ್ಷರು, ಕರೆನ್ಸಿನ ನೋಡ್ಕೊಂಡು ನಿಮ್ಗೆ 1 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ಕ್ವಶನ್ ಸಿ ಡ್ರ್ಯಾಗನ್ ಅನ್ನೋದು ವಿವಿಧ ದೇಶಗಳ ಒಂದು ಸಮರಾಭ್ಯಾಸ. ಮಲ್ಟಿ ಕಂಟ್ರೀಸ್ ಮಿಲಿಟರಿ ಎಕ್ಸರ್ಸೈಸ್ ಭಾರತ, ಅಮೆರಿಕ ಮತ್ತೆ ಜಪಾನ್, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ. ನೋಡಿ ಸಿ ಡ್ರ್ಯಾಗನ್ ಅನ್ನೋದು ಬಹು ದೇಶಗಳ ಸಮರಾಭ್ಯಾಸ. ಅದರಲ್ಲಿ ಫಸ್ಟ್ ಒಂದು ಭಾರತ, ಅಮೆರಿಕ, ಜಪಾನು, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ, ಈ 5 ದೇಶಗಳ ನಡುವಿನ ಜಂಟಿ ಸಮರಾಭ್ಯಾಸವೇ ಸಿ ಡ್ರ್ಯಾಗನ್ ಎಲ್ಲಿ ನಡೆಯಿತು ಅಂದ್ರೆ ಗುವಾಮ್ ಅಲ್ಲಿ ನಡೆಯಿತು. ಎಲ್ಲಿ ನಡೆಯಿತು ಅಂದ್ರೆ ಗುವಾಮ್ ಅಲ್ಲಿ ನಡೆಯಿತು. ನೆಕ್ಸ್ಟ್ ಇಂದ್ರ ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಸಮರಾಭ್ಯಾಸ ಯಾವುದು ಅಂತ ಕೇಳಿದ್ರೆ ಇಂದ್ರ. ಇದು ಎಲ್ಲಿ ನಡೀತು ಅಂದ್ರೆ ಬಂಗಾಳ ಕೊಲ್ಲಿ. ಸ್ನೇಹಿತರೆ, ನಿಮ್ಗೆ ರಷ್ಯಾ ಬಗ್ಗೆ ಎಕ್ಸಾಮ್ ಅಲ್ಲಿ 100% ಕ್ವಶನ್ ಆಗ್ತದೆ. ಯಾಕಂದ್ರೆ ಲಾಂಗ್ ಟೈಮ್ ಅಲ್ಲಿ ಯುದ್ಧ ಆಗಿದೆ ರಷ್ಯಾ ಮತ್ತೆ ಉಕ್ರೇನ್, ತುಂಬಾ ದಿನಗಳಾಗಿದೆ ಯುದ್ಧ ಸ್ಟಾರ್ಟ್ ಆಗಿ. ಹಾಗಾಗಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 2025-26ನೇ ಸಾಲಿನಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಪೂರೈಕೆ ಮಾಡಿರುವ ದೇಶ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಆನ್ಸರ್ ಬಂದು ರಷ್ಯಾ. ಅದು ಆನ್ಸರ್ ಆಗುತ್ತೆ ನಿಮ್ಗೆ. ರಷ್ಯಾ ಬಗ್ಗೆ ಕ್ವಶನ್ ಆಗುತ್ತೆ. ನೀವು ರಷ್ಯಾ ಸುತ್ತಮುತ್ತನ 100% ನೋಡ್ಕೊಳ್ಳಿ. ನೀವು ರಷ್ಯಾ ಯಾವ್ಯಾವ ದೇಶಗಳೊಂದಿಗೆ ಗಡಿ ಹಂಚ್ಕೊಂಡಿದೆ, ಅದ್ರ ಸುತ್ತಮುತ್ತ ಯಾವ್ಯಾವ ಸಾಗರ ಸರೋವರಗಳು ಬರ್ತವೆ, ಅದನ್ನ ಇಂಪಾರ್ಟೆಂಟ್ ನೀವು ನೋಡ್ಕೊಳ್ಳಿ. ನಾನಿಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ ಅದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಮಿಲಿಟರಿ ಸಮರಾಭ್ಯಾಸಗಳು ಮಾತ್ರ ಹೇಳ್ತಾ ಇದ್ದೀನಿ.
ನೆಕ್ಸ್ಟ್ ಮತ್ತೆ ಟೈಗರ್ ಟ್ರಂಪ್ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಟೈಗರ್ ಟ್ರಂಪ್ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಭಾರತದ ಪೂರ್ವ ಕರಾವಳಿಯಲ್ಲಿ ಟೈಗರ್ ಟ್ರಂಪ್ ನಡೆಯಿತು. ಎಲ್ಲಿ? ಭಾರತದ ಪೂರ್ವ ಕರಾವಳಿಯಲ್ಲಿ ಟೈಗರ್ ಟ್ರಂಪ್ ಸಮರಾಭ್ಯಾಸ ನಡೆಯಿತು. ಭಾರತ ಮತ್ತೆ ಅಮೆರಿಕ ದೇಶದ ನಡುವೆ ಈ ಒಂದು ಸಮರಾಭ್ಯಾಸ ನಡೀತು. ನೆಕ್ಸ್ಟ್ ದಸ್ತಲಿಕ್ ಯಾವ ಎರಡು ದೇಶಗಳ ನಡುವೆ ನಡೆಯಿತು ಅಂತ ಕೇಳಿದ್ರೆ ಭಾರತ ಮತ್ತೆ ಉಜ್ಬೇಕಿಸ್ತಾನ. ಎಲ್ಲಿ ನಡೀತು ಅಂದ್ರೆ ಪುಣೆಯಲ್ಲಿ ನಡೀತು. ಎಲ್ಲಿ ನಡೀತು ಅಂದ್ರೆ ಪುಣೆಯಲ್ಲಿ ನಡೆಯಿತು. ನೆಕ್ಸ್ಟ್ ಗೋಲ್ಡ್ ಕುರುಕ್ಷೇತ್ರ ಯಾವ ಎರಡು ದೇಶಗಳ ನಡುವೆ ಅಂದ್ರೆ ಭಾರತ ಮತ್ತೆ ಸಿಂಗಾಪುರ. ಭಾರತ ಮತ್ತೆ ಸಿಂಗಾಪುರದ ನಡುವೆ ನಡೆದಂತಹ ಸಮರಾಭ್ಯಾಸ ಯಾವುದು ಅಂತ ಕೇಳಿದ್ರೆ ಗೋಲ್ಡ್ ಕುರುಕ್ಷೇತ್ರ. ಎಲ್ಲಿ ನಡೆಯಿತು ಅಂದ್ರೆ ರಾಜಸ್ಥಾನದ ಜೋಧ್ಪುರದಲ್ಲಿ ನಡೆಯಿತು. ನೆಕ್ಸ್ಟ್ ಬಂದು ಯುದ್ಧ ಅಭ್ಯಾಸ. ಇದು ಯಾವ ಎರಡು ದೇಶಗಳ ನಡುವಿನ ಸಮರಾಭ್ಯಾಸ ಅಂದ್ರೆ ಭಾರತ ಮತ್ತು ಅಮೆರಿಕ. ಇದು ಎಲ್ಲಿ ನಡೀತು ಅಂದ್ರೆ ಅಮೆರಿಕದ ಅಲಾಸ್ಕಾದಲ್ಲಿ ನಡೆಯಿತು. ಎಲ್ಲಿ ನಡೀತು ಅಂದ್ರೆ ಅಮೆರಿಕದ ಅಲಾಸ್ಕಾದಲ್ಲಿ ನಡೀತು. ಸ್ನೇಹಿತರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಒಂದ್ ಸೈಡ್ ಸಮರಾಭ್ಯಾಸಗಳನ್ನ ಕೊಡ್ತಾರೆ ಒಂದ್ ಸೈಡ್, ಇನ್ನೊಂದ್ ಸೈಡ್ ಸ್ಥಳ ಕೊಡ್ಬೋದು ಅಥವಾ ದೇಶ ಕೊಡ್ಬೋದು. ನೀವು ಎರಡಕ್ಕೂ ಪ್ರಿಪೇರ್ ಆಗಿರ್ಬೇಕು. ಆಲ್ಮೋಸ್ಟ್ ಆಲ್ ಸ್ನೇಹಿತರು ಏನ್ ಮಾಡ್ತಾರೆ ಎಕ್ಸಾಮ್ ಹೋದಾರೋ ಈ ಲೈನ್ ಮಾತ್ರ ನೋಡ್ಕೊಂಡಿರ್ತಾರೆ. ಯಾವ ಎರಡು ದೇಶಗಳ ನಡುವೆ ಮಾತ್ರ ನೋಡ್ಕೊಂಡಿರ್ತಾರೆ. ಈ ಲೈನ್ ಸ್ವಲ್ಪ ನೋಡ್ಕೊಳ್ಳಿ, ಒಂದ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಶಕ್ತಿ ಸಮರಾಭ್ಯಾಸ ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ನಡೆಯಿತು. ಶಕ್ತಿ ಸಮರಾಭ್ಯಾಸ ಫ್ರಾನ್ಸ್ ಮತ್ತೆ ಭಾರತದ ನಡುವೆ ನಡೆಯಿತು. ಎಲ್ಲಿ ನಡೆಯಿತು ಅಂದ್ರೆ ಲಾ ಕವಾಲರಿ ಅನ್ನೋದು ಒಂದು ಫ್ರಾನ್ಸ್ ಅಲ್ಲಿ ನಡೆಯಿತು. ಲಾ ಕವಾಲರಿ ಅನ್ನೋದು ಫ್ರಾನ್ಸ್ ದೇಶದಲ್ಲಿ ನಡೆಯಿತು. ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಫ್ರಾನ್ಸ್ ಅಲ್ಲಿ ಇತ್ತೀಚೆಗೆ ಒಂದು ವೆರಿ 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 ಇಂಪಾರ್ಟೆಂಟ್ ಒಂದು ಒಪ್ಪಂದ ಆಗಿದೆ. ಇರಾನ್ ಮತ್ತೆ ಅಮೆರಿಕ ಯುದ್ಧ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಿದ ಸ್ಥಳ ಯಾವುದು ಅಂತ ಕೇಳಿದ್ರೆ ಪ್ಯಾರಿಸ್. ನಿಮ್ಗೆ ಫ್ರಾನ್ಸ್ ಬಗ್ಗೆ ಕ್ವಶನ್ ಆಗ್ತಿದೆ. ಯಾಕಂದ್ರೆ ಪ್ಯಾರಿಸ್ ನಲ್ಲಿ ಇರಾನ್ ಮತ್ತೆ ಅಮೆರಿಕ ನಡುವಿನ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ ಸ್ಥಳ ಯಾವುದು ಅಂತ ಕೇಳಿದ್ರೆ ಪ್ಯಾರಿಸ್. ಅದು ನೆನಪಲ್ಲಿರ್ಬೇಕು ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ. ಮತ್ತೆ ಅಜೇಯ ವಾರಿಯರ್ ಭಾರತ ಮತ್ತು ಯುಕೆ ಮಧ್ಯೆ ಅಜೇಯ ವಾರಿಯರ್ ಒಂದು ಸಮರಾಭ್ಯಾಸ ನಡೆಯುತ್ತಿದೆ. ಇದು ಎಲ್ಲಿ ನಡೀತು ಅಂದ್ರೆ ಬಿಕಾನೇರ್. ಇದು ರಾಜಸ್ಥಾನದಲ್ಲಿ ನಡೆಯಿತು. ರಾಜಸ್ಥಾನದ ಬಿಕಾನೇರ್ ಅಲ್ಲಿ ನಡೀತು. ನೋಡಿ ಸ್ನೇಹಿತರೆ, ಇಲ್ಲಿ ರಾಜಸ್ಥಾನದಲ್ಲಿ ಸೈಕ್ಲೋನ್ ನಡೆದಿದೆ. ಭಾರತ ಮತ್ತೆ ಈಜಿಪ್ಟ್ ನಡುವೆ ರಾಜಸ್ಥಾನ ಗೋಲ್ಡ್ ಕುರುಕ್ಷೇತ್ರ ಜೋಧ್ಪುರದಲ್ಲಿ ನಡೆದಿದೆ. ರಾಜಸ್ಥಾನದಲ್ಲಿ ನಡೀತು. ಅಜೇಯ ವಾರಿಯರ್ ಬಿಕಾನೇರ್ ಅಲ್ಲಿ ನಡೀತು. ರಾಜಸ್ಥಾನ. ನೋಡಿ, ಕನ್ಫ್ಯೂಸ್ ಆಗ್ಬೇಡಿ. ಈ ತರ ಟ್ರಿಕ್ಕಿ ಮಾಡಿದ್ರೆ ನಾವು ಎಕ್ಸಾಮ್ ಅಲ್ಲಿ ಫೇಲ್ಯೂರ್ ಕಾಣ್ತೀವಿ. ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಜಪಾಡ ಬಹುರಾಷ್ಟ್ರೀಯ ವಿವಿಧ ದೇಶಗಳ ಭಾರತ ಮತ್ತೆ ವಿವಿಧ ದೇಶಗಳ ನಡುವಿನ ಬಹುರಾಷ್ಟ್ರೀಯ ಮಿಲಿಟರಿ ಸಮರಾಭ್ಯಾಸ ಯಾವುದು ಅಂದ್ರೆ ಜಪಾಡ. ಇದು ಎಲ್ಲಿ ನಡೀತು ಅಂದ್ರೆ ಮೊಲಿನೋ ಅನ್ನೋದು ರಷ್ಯಾದ ಒಂದು ಸ್ಥಳ. ಆ ರಷ್ಯಾದ ಮೊಲಿನೋ ಪ್ರದೇಶದಲ್ಲಿ ಜಪಾಡ ಭಾರತ ಮತ್ತು ಇತರೆ ದೇಶಗಳ ಒಕ್ಕೂಟದೊಂದಿಗೆ ಮಿಲಿಟರಿ ಸಮರಾಭ್ಯಾಸ ನಡೆದಿದೆ. ಸ್ನೇಹಿತರೆ, ತ್ರಿಶೂಲ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ತ್ರಿಶೂಲ್ ಅನ್ನೋದು ಏನು ಅಂತ ಒಂದ್ಸಲಿ ಎಕ್ಸಾಮ್ ಅಲ್ಲಿ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ತ್ರಿಶೂಲ್ ಅನ್ನೋದು ಭಾರತದ 3 ಪಡೆಗಳ ಭಾರತೀಯ ಭೂಸೇನೆ, ನೌಕಾಸೇನೆ ಮತ್ತೆ ವಾಯುಸೇನೆಗಳ ಜಂಟಿ ಸಮರಾಭ್ಯಾಸ ತ್ರಿಶೂಲ್ 2026ನೇ ಸಾಲಿನಲ್ಲಿ ಎಲ್ಲಿ ನಡೆಯಿತು ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ನಡೆಯಿತು. ನೆಕ್ಸ್ಟ್ ಬಂದು ಹರಿಮೌ ಶಕ್ತಿ ಭಾರತ ಮತ್ತೆ ಮಲೇಷ್ಯಾದು ಎಲ್ಲಿ ನಡೀತಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ನಡೀತು. ಹರಿಮೌ ಶಕ್ತಿ ಎಲ್ಲಿ ನಡೀತು ಅಂದ್ರೆ ಭಾರತ ಮತ್ತು ಮಲೇಷ್ಯಾ. ಖಡ್ಗ ಶಕ್ತಿ ಮಿಲಿಟರಿ ಸಮರಾಭ್ಯಾಸ ಭಾರತೀಯ ಸೇನೆದು. ಇದು ರಾಜಸ್ಥಾನದ ಬಿಕಾನೇರ್ ಅಲ್ಲಿ ನಡೆಯಿತು. ಸ್ನೇಹಿತರೆ ನೋಡಿ, ತ್ರಿಶೂಲ್ ಅನ್ನೋದು 3 ಪಡೆಗಳ ಜಂಟಿ ಸಮರಾಭ್ಯಾಸ ಅಲ್ಲೇ ಖಡ್ಗ ಶಕ್ತಿ ಬರೀ ಭಾರತೀಯ ಭೂಸೇನೆದು ಮಾತ್ರ, ಭಾರತೀಯ ಸೇನೆದು ಮಾತ್ರ. ಇದನ್ನ ನೀವು ನೆನಪಲ್ಲಿ ಇಟ್ಕೊಬೇಕಾದಂತಹ ವಿಚಾರ ಆಗ್ತದೆ. ಮತ್ತೆ ಗರುಡ ಶಕ್ತಿ ಭಾರತ ಮತ್ತೆ ಇಂಡೋನೇಷ್ಯಾದ ಮಧ್ಯೆ ನಡೆಯತಕ್ಕಂತ ಮಿಲಿಟರಿ ಸಮರಾಭ್ಯಾಸ. ಇದು ಎಲ್ಲಿ ನಡೀತು ಅಂದ್ರೆ ಬಕ್ಲೋಹ್ ಅನ್ನೋದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಒಂದು ಪ್ರದೇಶ. ಆ ಬಕ್ಲೋಹನ ಹಿಮಾಚಲ ಪ್ರದೇಶದಲ್ಲಿ ಗರುಡ ಶಕ್ತಿ ಸಮರಾಭ್ಯಾಸ ನಡೆಯುತ್ತೆ. ನೆಕ್ಸ್ಟ್ ಡೆಸರ್ಟ್ ಸೈಕ್ಲೋನ್ ಎಲ್ಲಿ ಯಾವ ದೇಶಗಳ ನಡುವೆ ನಡೀತು ಅಂದ್ರೆ ಭಾರತ ಮತ್ತೆ UAE ಮಧ್ಯೆ ಡೆಸರ್ಟ್ ಸೈಕ್ಲೋನ್ ನಡೀತು. ಇದು ಎಲ್ಲಿ ನಡೀತು ಅಂದ್ರೆ UAE ಅಬುಧಾಬಿಯಲ್ಲಿ ನಡೆಯಿತು. ನೆಕ್ಸ್ಟ್ ಗರುಡ ಶಕ್ತಿ 25 ಇದು ಯಾವ ದೇಶಗಳ ನಡುವೆ ನಡೀತು ಅಂದ್ರೆ ಭಾರತ ಮತ್ತೆ ಫ್ರಾನ್ಸ್. ನೋಡಿ, ಗರುಡ ಶಕ್ತಿ ಭಾರತ ಮತ್ತೆ ಇಂಡೋನೇಷ್ಯಾ, ಗರುಡ 25 ಭಾರತ ಮತ್ತೆ ಫ್ರಾನ್ಸ್. ಕನ್ಫ್ಯೂಸ್ ಆಗಬೇಡಿ. ಗರುಡ ಶಕ್ತಿ ಭಾರತ ಮತ್ತೆ ಇಂಡೋನೇಷ್ಯಾ, ಗರುಡ 25 ಭಾರತ ಮತ್ತೆ ಫ್ರಾನ್ಸ್. ಇದು ಫ್ರಾನ್ಸ್ ನ ಮಾರಿಸನ್ ನಲ್ಲಿ ನಡೆಯಿತು. ನೆಕ್ಸ್ಟ್ ಇದು
2025 ಮತ್ತೆ 26ರಲ್ಲಿ ನಡೆದಂತಹ ಮಿಲಿಟರಿ ಸಮರಾಭ್ಯಾಸಗಳು ಮತ್ತು ನಡೆದ ಸ್ಥಳ. ನೆಕ್ಸ್ಟ್ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಇನ್ನೊಂದು ಟಾಪಿಕ್ ಇದೆ, ಯಾವ್ದಪ್ಪ ಅಂದ್ರೆ ಕ್ಷಿಪಣಿಗಳು, ಯುದ್ಧ ನೌಕೆಗಳು, ರಾಕೆಟ್ಗಳು. 2025-26ರಲ್ಲಿ ಉಡಾವಣೆಯಾದ ಪ್ರಮುಖ ಕ್ಷಿಪಣಿಗಳು ಯಾವ್ಯಾವು, ಯುದ್ಧ ನೌಕೆಗಳು ಯಾವ್ಯಾವು, ರಾಕೆಟ್ಗಳು ಯಾವ್ಯಾವು ಅಂತ ಹೇಳಿ ನೋಡೋಣ. ಅದ್ರ ಬಗ್ಗೆ ನಿಮ್ಗೆ 200% ಕ್ವಶನ್ ಬಂದೇ ಬರ್ತದೆ. ಯಾಕಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಕ್ಷಿಪಣಿಗಳು, ರಾಕೆಟ್ಗಳು ಬಿಟ್ರೆ ಬೇರೆ ಏನು ಕೇಳಕ್ಕಾಗೋದಿಲ್ಲ ಅವರು. ಮತ್ತೆ ನಿಮ್ಗೆ ಎಕಾಲಜಿಲ್ ಆದ್ರೆ EVS ಆದ್ರೆ ಹೊಸದಾಗಿ ಯಾವ್ದಾದ್ರು ಒಂದು ಸಸ್ಯ ಪ್ರಭೇದ ಕಂಡಿರ್ತಾರೆ, ಇಲ್ಲ ಯಾವ್ದೋ ಒಂದು ಆಲ್ಗೆ ಕಂಡಿಡ್ತಿರ್ತಾರೆ. ಈ ತರದ ಪ್ರಶ್ನೆಗಳು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟವು ಇರ್ತವೆ. ಸ್ನೇಹಿತರೆ 2025-26ರಲ್ಲಿ ಭಾರತ ದೇಶ DRDO ಉಡಾವಣೆ ಮಾಡಿರ್ತಕ್ಕಂಥ ಪ್ರಮುಖ ಕ್ಷಿಪಣಿಗಳು ಯಾವ್ಯಾವ ನೋಡ್ಕೊಂಡ್ಬರೋಣ ಬನ್ನಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ಕ್ವಶನ್ ಬರುತ್ತೆ. ಪ್ರಣಯ್ ಕ್ಷಿಪಣಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಪ್ರಣಯ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ರೆ DRDOದವರು ಪ್ರಣಯ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದು ಯಾವ ವಿಧದ ಮಾದರಿ? ಇತ್ತೀಚೆಗೆ ಉಡಾವಣೆಯಾದ ಪ್ರಣಯ್ ಕ್ಷಿಪಣಿ ಯಾವ ವಿಧದ ಮಾದರಿ ಅಂದ್ರೆ ಅತ್ಯಾಧುನಿಕ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಅತ್ಯಾಧುನಿಕ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದ್ರ ವ್ಯಾಪ್ತಿ ಕೇಳ್ತಾರೆ. ವ್ಯಾಪ್ತಿ ಬಂದು 150ರಿಂದ 500 ಕಿಲೋಮೀಟರ್. ಇತ್ತೀಚೆಗೆ ಉಡಾವಣೆಯಾದ ಪ್ರಣಯ್ ಕ್ಷಿಪಣಿಯ ವ್ಯಾಪ್ತಿ ಅಥವಾ ದೂರ ಎಷ್ಟು ಅಂತ ಕೇಳಿದ್ರೆ 150ರಿಂದ 500 ಕಿಲೋಮೀಟರ್. 150ರಿಂದ 500 ಕಿಲೋಮೀಟರ್. ಇದು ಎಲ್ಲಿಂದ ಎಲ್ಲಿಗೆ ಜಿಗಿಯುತ್ತದೆ ಅಂತ ಕೇಳಿದ್ರೆ ಭೂಮಿಯಿಂದ ಭೂಮಿಗೆ ಜಿಗಿಯುತ್ತದೆ. ಇದು ಎಲ್ಲಿಂದ ಎಲ್ಲಿಗೆ ಜಿಗಿಯುತ್ತದೆ ಅಂದ್ರೆ ಭೂಮಿಯಿಂದ ಭೂಮಿಗೆ, ಸರ್ಫೇಸ್ ಟು ಸರ್ಫೇಸ್. ನೀವು ಆಲ್ರೆಡಿ ಎಕ್ಸಾಮ್ ಅಟೆಂಡ್ ಮಾಡಿರೋರಿಗೆ ಗೊತ್ತಾಗ್ತದೆ. ನೀವು ನಾಗ್ ಕ್ಷಿಪಣಿ ಬಗ್ಗೆ ಕೇಳಿದ್ದಾರೆ, ಪ್ರಳಯ ಕ್ಷಿಪಣಿ ಬಗ್ಗೆ ಕೇಳಿದ್ದಾರೆ, ಆಯ್ತಾ? ಮತ್ತೆ ಯುದ್ಧ ಟ್ಯಾಂಕರ್ಗಳ ಬಗ್ಗೆ ಕೇಳಿದ್ದಾರೆ. ಹಾಗಾಗಿ ನಿಮ್ಗೆ ಇದು ನೆನಪಿರ್ಬೇಕು. ಪ್ರಳಯ ಕ್ಷಿಪಣಿ ಭೂಮಿಯಿಂದ ಭೂಮಿಗೆ ಜಿಗಿಯುತ್ತದೆ, ಸರ್ಫೇಸ್ ಟು ಸರ್ಫೇಸ್. ನೆಕ್ಸ್ಟ್ ಕ್ಷಿಪಣಿ ಅಗ್ನಿ ಪ್ರೈಮ್. ಅಗ್ನಿ ಪ್ರೈಮ್ ಇತ್ತೀಚೆಗೆ ಉಡಾವಣೆಯಾದ ಅಗ್ನಿ ಪ್ರೈಮ್. ಇದು ವಿಶೇಷತೆ ಏನ್ ಗೊತ್ತಾ? ರೈಲು ಆಧಾರಿತ ಮೊಬೈಲ್ ಲಾಂಚರ್ ನಿಂದ ಪರೀಕ್ಷಿಸಲಾದ ಭಾರತದ ಮೊದಲ ಕ್ಷಿಪಣಿ ಯಾವುದು ಅಂತ ಕೇಳಿದ್ರೆ ಅಗ್ನಿ ಪ್ರೈಮ್. ರೈಲು ಆಧಾರಿತ ಮೊಬೈಲ್ ಲಾಂಚರ್ ನಿಂದ ಪರೀಕ್ಷಿಸಲಾದ ಮೊದಲ ಕ್ಷಿಪಣಿ ಯಾವುದು ಅಂದ್ರೆ ಅಗ್ನಿ ಪ್ರೈಮ್. ಇದರ ವ್ಯಾಪ್ತಿ ಬಂದು 1000ದಿಂದ 2000 ಕಿಲೋಮೀಟರ್. ಅಗ್ನಿ ಪ್ರೈಮ್ ನ ವ್ಯಾಪ್ತಿ ಬಂದು 1000ದಿಂದ 2000 ಕಿಲೋಮೀಟರ್. ಇದು ಯಾವ ವಿಧದ ಕ್ಷಿಪಣಿ ಅಂದ್ರೆ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ. ನೋಡಿ, ಇದು ಪ್ರಣಯ್ ಒಂದು ಅತ್ಯಾಧುನಿಕ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂದ್ರೆ ಇದು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು ಪರಮಾಣು ಸಿಡಿತಲೆಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ. ಇದು ಪರಮಾಣು ಸಿಡಿತಲೆಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ ಅಗ್ನಿ ಪ್ರೈಮ್. ಇದು ವ್ಯಾಪ್ತಿ ಬಂದು 1000ದಿಂದ 2000 ಕಿಲೋಮೀಟರ್. ರೈಲು ಆಧಾರಿತ ಮೊಬೈಲ್ ಲಾಂಚರ್ ನಿಂದ ಪರೀಕ್ಷಿಸಲಾದ ಮೊದಲ ಕ್ಷಿಪಣಿ ಯಾವುದು ಅಂತ ಕೇಳಿದ್ರೆ ಅಗ್ನಿ ಪ್ರೈಮ್. ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಬ್ರಹ್ಮೋಸ್ ಕ್ಷಿಪಣಿ ಇದೆ. ಇದು ಹೈಪರ್ಸಾನಿಕ್ ತಂತ್ರಜ್ಞಾನವನ್ನು ಹೊಂದಿದೆ. ಬ್ರಹ್ಮೋಸ್ ಕ್ಷಿಪಣಿ ಹೈಪರ್ಸಾನಿಕ್ ತಂತ್ರಜ್ಞಾನವನ್ನು ಹೊಂದಿದೆ. ಹೈಪರ್ಸಾನಿಕ್ ತಂತ್ರಜ್ಞಾನ ಅಂದ್ರೆ ಶಬ್ದದ ವೇಗಕ್ಕಿಂತ ಅತಿ ಹೆಚ್ಚಿನ ವೇಗವನ್ನ ಹೊಂದಿರತಕ್ಕಂಥದಕ್ಕೆ ನಾವು ಹೈಪರ್ಸಾನಿಕ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಇದ್ರ ವ್ಯಾಪ್ತಿ ಬಂದು 400ರಿಂದ 800 ಕಿಲೋಮೀಟರ್. ಇದ್ರ ವ್ಯಾಪ್ತಿ ಬಂದು 400ರಿಂದ 800 ಕಿಲೋಮೀಟರ್. ಅಗ್ನಿ ಪ್ರೈಮ್ ಬಂದು 1000ರಿಂದ 2000 ಕಿಲೋಮೀಟರ್. ಪ್ರಣಯ್ ಕ್ಷಿಪಣಿ ಬಂದು 150ರಿಂದ 500 ಕಿಲೋಮೀಟರ್. ಬ್ರಹ್ಮೋಸ್ ಬಂದು 400ರಿಂದ 800 ಕಿಲೋಮೀಟರ್. ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಗೆ PC ಅಥವಾ PS ಅಲ್ಲಿ ಡೈರೆಕ್ಟ್ ಕ್ವಶನ್ ಬರ್ಬೋದು. ಇತ್ತೀಚೆಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಯಾವ ದೇಶಕ್ಕೆ ಭಾರತವು ರಫ್ತು ಮಾಡಲಾಗಿದೆ ಅಂತ ಕೇಳಿದ್ರೆ ಫಿಲಿಪೈನ್ಸ್ ದೇಶಕ್ಕೆ ರಫ್ತು ಮಾಡಿದೆ. ಭಾರತವು ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ರಫ್ತು ಮಾಡಿದೆ. ನೆಕ್ಸ್ಟ್ ಬಂದು ULPGM. ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ, ULPGM ನ ವಿಸ್ತೃತ ರೂಪ ಏನು ಅಂತ. ಸ್ನೇಹಿತರೆ ಕಳೆದ ಬಿ ಗ್ರೂಪ್ ಎಕ್ಸಾಮ್ ಅಲ್ಲಿ ಎಕ್ಸ್ಪ್ಲೈನ್ ಬಗ್ಗೆ ಅಂದ್ರೆ ಈ ಸಂಕೇತಗಳನ್ನು ವಿಸ್ತರಿಸಿ ಬಗ್ಗೆ 4ರಿಂದ 5 ಕ್ವಶನ್ಸ್ ಬಂದಿದ್ದಾವೆ. KNR ಮಾಡಿರೋದೇ ಅದು ಎಕ್ಸಾಮ್. ಮತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ತುಂಬಾ ಕ್ವಶನ್ಸ್ ಬಂದಿದ್ದಾವೆ. ಹಾಗಾಗಿ ನೀವು ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅದನ್ನ ಹೇಳ್ತೀವಿ. ಮತ್ತೆ ವಿಸ್ತೃತ ರೂಪಗಳನ್ನ ಹೇಳ್ತೀವಿ. ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ನೋಡಿ, ULPGM ನ ವಿಸ್ತೃತ ರೂಪ ಏನು ಅಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್. ಇನ್ನೊಂದ್ಸರಿ ಹೇಳ್ತೀನಿ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್. ಇದನ್ನ DRDOದವರೇ ಅಭಿವೃದ್ಧಿಪಡಿಸಿದ್ದಾರೆ. ಇದು ಸ್ಥಳೀಯವಾಗಿ ಅತ್ಯಾಧುನಿಕ ಮೈಕ್ರೋ ಕ್ಷಿಪಣಿಯನ್ನು ಹೊಂದಿದೆ. 100% ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಕ್ಷಿಪಣಿ ಯಾವುದು ಅಂತ ಕೇಳಿದ್ರೆ ULPGM V3. ಇದ್ರ ತೂಕ ಬಂದು
12.5 kg. ಇದ್ರ ತೂಕ ಬಂದು 12.5 kg. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಡ್ರೋನ್ಗಳ ಮುಖಾಂತರ ಇದನ್ನ ಉಡಾವಣೆ ಮಾಡಬಹುದು. ಈ ಕೆಳಕಂಡ ಯಾವ ಕ್ಷಿಪಣಿಯನ್ನು ಡ್ರೋನ್ಗಳಿಂದ ಉಡಾವಣೆ ಮಾಡಬಹುದು ಅಂತ ಕೇಳ್ತಾರೆ. ನಿಮ್ಗೆ 4 ಆಪ್ಷನ್ ಕೊಡ್ತಾರೆ: ಪ್ರಳಯಿ, ಅಗ್ನಿ ಪ್ರೈಮೋ, ಬ್ರಹ್ಮೋಸ್ ಮತ್ತೆ ULPGM V3. ಈ ULPGM V3 ನ ಡ್ರೋನ್ಗಳ ಮುಖಾಂತರ ನಾವು ಉಡಾವಣೆ ಮಾಡಬಹುದು. ಹೈ ಡೆಫಿಷಿಯನ್ ಡ್ಯುಯಲ್ ಚಾನೆಲ್ ಸೀಕರ್ ಟೆಕ್ನಾಲಜಿಯನ್ನು ಹೊಂದಿದೆ. ಹೈ ಡೆಫಿನಿಷಿಯಲ್ ಡ್ಯುಯಲ್ ಚಾನೆಲ್ ಸೀಕರ್ ತಂತ್ರಜ್ಞಾನವನ್ನ ಹೊಂದಿದೆ. ಇದು ಎಲ್ಲಿಂದ ಎಲ್ಲಿಗೆ ಜಿಗಿಯುತ್ತಪ್ಪ ಅಂದ್ರೆ ಗಾಳಿಯಿಂದ ಭೂಮಿಗೆ ಜಿಗಿಯುತ್ತದೆ. ಸರ್ಫೇಸ್ ಟು ಏರ್ ಟು ಸರ್ಫೇಸ್. ನಿಮ್ಗೆ ಎಲ್ಲಿಂದ ಅಂದ್ರೆ ಗಾಳಿಯಿಂದ ಭೂಮಿಗೆ ಇದು ಜಿಗಿಯುತ್ತದೆ. ULPGM ನೋಡಿ, ಇದು ಭೂಮಿಯಿಂದ ಭೂಮಿಗೆ ಜಿಗಿತದೆ. ಯಾವ್ದು? ಪ್ರಳಯ ಕ್ಷಿಪಣಿ. ಇದು ಬಂದು ULPGM ಬಂದು ಆಕಾಶದಿಂದ ಭೂಮಿಗೆ ಜಿಗಿಯುತ್ತದೆ. ಇದನ್ನ ಹಗಲು ಮತ್ತು ರಾತ್ರಿ ವೇಳೆಯಲ್ಲೂ ಸಹ ಬಳಸಬಹುದು. ಹಗಲು ಮತ್ತು ರಾತ್ರಿ ವೇಳೆಯಲ್ಲೂ ಕೂಡ ಈ ULPGM ನ ನಾವು ಬಳಸಬಹುದು, ಉಡಾವಣೆಯನ್ನ ಮಾಡಬಹುದು. ನೆಕ್ಸ್ಟ್ ಸ್ನೇಹಿತರೆ, ಆಕಾಶ ಕ್ಷಿಪಣಿ ಇದೆ. ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ಷಿಪಣಿಗಳಿದಾವೆ, ಯುದ್ಧ ನೌಕೆಗಳಿದಾವೆ. ಭಾರತದ ಮೊದಲ AI ನಿರ್ಮಿತ ಯುದ್ಧ ನೌಕೆ ಯಾವುದು ಅದನ್ನು ನೋಡೋಣ. ಇತ್ತೀಚೆಗೆ ಉಡಾವಣೆಯಾದ INS ತಾರಗಿರಿಯ ವಿಶೇಷತೆಗಳು ಏನೇನು ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಾ ಅವರೆಲ್ಲರಿಗೂ ಅನುಕೂಲ ಆಗಲಿ. ಅತಿ ಕಡಿಮೆ ಸಮಯದಲ್ಲಿ ನಾವು ಶಾರ್ಟ್ ಕಟ್ ಆಗಿ ಕರೆಂಟ್ ಅಫೇರ್ಸ್ ನ ನೀವು ಓದಕ್ಕಾಗಲ್ಲ ಅಂತ ಹೇಳಿ ನಾನು ಒಂದು ಪ್ಲಾನ್ ಮಾಡಕ್ ಬಂದಿದ್ದೀನಿ. ಆ ಪ್ಲಾನ್ ಮುಖಾಂತರನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಏನಪ್ಪಾ ಹೇಳ್ತಾ ಇದ್ದೀನಿ ಅಂದ್ರೆ ಮಿಲಿಟರಿ ಸಮರಾಭ್ಯಾಸಗಳು ಮತ್ತೆ ಕ್ಷಿಪಣಿಗಳು ಸ್ವಲ್ಪನೇ ಹೇಳಿದ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಭಾರತದಲ್ಲಿ ಸುದ್ದಿಯಲ್ಲಿದ್ದಂತಹ ಪ್ರಮುಖ ಕೃತಿಗಳು, ಪ್ರಮುಖ ಸ್ಥಳಗಳು, ಪ್ರಪಂಚದಲ್ಲಿ ಸುದ್ದಿಯಲ್ಲಿದ್ದ ಪ್ರಮುಖ ಸ್ಥಳಗಳು, ಮಧ್ಯಪ್ರಾಚ್ಯ ದೇಶದಲ್ಲಿ ಸುದ್ದಿಯಲ್ಲಿದ್ದ ಸ್ಥಳಗಳು. ಯಾಕಂದ್ರೆ ಮಧ್ಯಪ್ರಾಚ್ಯ ಯುದ್ಧ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಹಾಟ್ ಟಾಪಿಕ್ ಆಗುತ್ತೆ. ಇದೇ KE ಎಕ್ಸಾಮ್ ಅಲ್ಲಿ ಮಧ್ಯಪ್ರಾಚ್ಯದ ದೇಶಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಆಯ್ತಾ? ತೈಲ ಕ್ಷೇತ್ರಗಳ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗ್ತಿದೆ. ಕ್ಷಿಪಣಿಗಳು, ವರಸ್ಟ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಟೊಮಾಹಕ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಈ ತರ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಗಳು ಬರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ನೋಡೋಣ. ಅಲ್ಲಿಗೆ ನಮಸ್ಕಾರ, ಬಾಯ್.